ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಅಪೇಕ್ಷಾ, ದಿನ ರೆಡಿ ಮಾಡೋ ಥರ ನನ್ನ ರೆಡಿ ಮಾಡಲ್ವಾ? ಮಾಡಲ್ಲ. ಯಾಕೋ? ಯಾಕೆ ಅಂದ್ರೆ ನಂಗೆ ಮೂಡಿಲ್ಲ. ಮೂಡಿಲ್ವಾ? ಯಾಕೆ? ಯಾಕೆ ಅಂದ್ರೆ ಇವಾಗ ನೀವು ಫುಲ್ ಬ್ಯುಸಿ ಆಗಿದ್ದೀರಾ. CFO ಆದ್ಮೇಲಂತೂ ನಿಮ್ಗೆ ನನಗೋಸ್ಕರ ಟೈಮೇ ಇಲ್ಲ. ಸೊ ನಾನು ಯಾಕೆ ನಿಮ್ಗೋಸ್ಕರ ಟೈಮ್ ಮಾಡ್ಕೋಬೇಕು? ಓ ಹಾಗೆ. ಹಾಗೆ. ಏನು ಮಾಡೋದು, ಈ ಕೆಲಸ ಅನ್ನೋದಿದೆಯಲ್ಲ, ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಅಪೇಕ್ಷೆ ಏನು ಗೊತ್ತಾ, ನನಗೂ ಅನ್ಸುತ್ತೆ ಹೆಂಡತಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಆಮೇಲೆ ಯಾವುದೇ ಮ್ಯಾಟ್ರ್ ಇಲ್ಲದೆ ಗಂಟೆಗಟ್ಟಲೆ ಮಾತಾಡಬೇಕು, ಔಟಿಂಗ್ ಹೋಗಬೇಕು, ಚಾಟಿಂಗ್ ಮಾಡಬೇಕು. ಆಮೇಲೆ ಕಾರ್ನರ್ ಸೀಟಲ್ಲಿ ಕೂತ್ಕೊಂಡು ಸಿನಿಮಾ ನೋಡಬೇಕು. ಆಮೇಲೆ ಆದಷ್ಟು ಹೆಂಡತಿನ ಖುಷಿಯಾಗಿಡೋದಕ್ಕೆ ಟ್ರೈ ಮಾಡಬೇಕು ಅಂತ. ನಿಜವಾಗ್ಲೂ? ಅಫ್ಕೋರ್ಸ್. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನೀವು ನನ್ನ ಇಲ್ಲಿ ಎಷ್ಟು ಮಿಸ್ ಮಾಡ್ಕೋತಾ ಇರ್ತೀರಾ, ನಾನು ಕೂಡ ನಿಮ್ಮನ್ನ ಆಫೀಸಲ್ಲಿ ಅಷ್ಟೇ ಮಿಸ್ ಮಾಡ್ಕೋತಾ ಇರ್ತೀನಿ. ಅಪೇಕ್ಷಾ, ನೀವು ಬರೀ ನನ್ನ ಹಾರ್ಟಲ್ಲಿ ಮಾತ್ರ ಇಲ್ಲ, ನನ್ನ ಲ್ಯಾಪ್ಟಾಪ್ ಪಾಸ್ವರ್ಡಲ್ಲಿ ಕೂಡ ನೀವೇ ಇದ್ದೀರಾ. ನನ್ನ ಫೋನ್ ಸ್ಕ್ರೀನ್ ಸೇವರಲ್ಲೂ ನೀವೇ ಇದ್ದೀರಾ ಅಂದಮೇಲೆ ನೀವು ನನಗೆ ಎಷ್ಟು ಇದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಇದು ಅಂದರೆ ಅದೇ ಕಣ್ರಿ, ಲವ್. ಐ ಮೀನ್ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರಲ್ಲ, ಅದೇನೋ ಎದೆ ಬಗ್ದು ತೋರಿಸೋದು ಅಂತ. ಐ ಮೀನ್ ಈಗಿನ ಕಾಲದಲ್ಲಿ ಒಬ್ಬರು ಫೋನ್ ಸ್ಕ್ರೀನ್ ಸೇವರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾರ ಹೃದಯದಲ್ಲಿ ಯಾರಿದ್ದಾರೆ ಅಂತ. ಹೌದಾ? ಯಾ, ಅಫ್ಕೋರ್ಸ್. ಏನು ಗೊತ್ತಾ ಅಪೇಕ್ಷಾ, ನಾವು ಮುಂಚೆ ಥರನೇ ಇದ್ಬಿಡೋಣ. ಯಾವುದೇ ಥರದ ಜಗಳ ಇಲ್ಲ, ಕಂಪ್ಲೇಂಟ್ ಇಲ್ಲ, ಓನ್ಲಿ ಲವ್. ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗತ್ತೆ. ನೀವು ನನ್ನ ಜೊತೆ ಹೇಗಿರ್ತೀರೋ ಹಾಗೆ ನಾನು ನಿಮ್ಮ ಜೊತೆ ಇರ್ತೀನಿ. ನೀವು ಇಷ್ಟು ಹೇಳಿದ್ರಲ್ಲ, ಬಿಡಿ, ದೂಸರ ಮಾತೇ ಇಲ್ಲ. ಐ ಮೀನ್ ನಿಮ್ಮನ್ನ ಖುಷಿಯಾಗಿಡೋದು ನನ್ನ ಡ್ಯೂಟಿ ಅಂತ ಅಂದ್ಕೊಂಡು ನೀವು ಹೇಗೆ ಹೇಳ್ತೀರೋ ಹಾಗೆ ಇದ್ಬಿಡ್ತೀನಿ. ಓಕೆ? ನೀವು ಹೇಳಿದ್ ಕೇಳಿ ನಂಗೆ ತುಂಬ ಖುಷಿ ಆಯ್ತು. ನಿಮಗೆ ಖುಷಿಯಾಗಿದೆ ಅನ್ನೋದು ಕೇಳಿ ನನಗೆ ತುಂಬ ಖುಷಿ ಆಯಿತು. ವಾವ್, ನೋಡಿ ಈ ಸ್ಮೈಲ್ ನೋಡಿ, ಎಷ್ಟು ಅವರ್ಸ್ ಆಗೋಗಿತ್ತು. ಅವರ್ಸ್ ಆಗೋಯ್ತಾ? ಮತ್ತೆ ಆಗ್ಲಿಂದ ಮುಖ ಊದ್ಕೊಂಡು ಕೂತಿದ್ರಲ್ಲ. ಅಪೇಕ್ಷಾ, ಏನು ಗೊತ್ತಾ, ನೀವು ಯಾವಾಗಲೂ ಸ್ಮೈಲ್ ಮಾಡ್ತಾ ಇದ್ರೆ ತುಂಬ ಕ್ಯೂಟಾಗಿ ಕಾಣಿಸ್ತೀರ ಕಣ್ರಿ. ಆಮೇಲೆ ಸಾಕು ನನ್ನನ್ನು ಹೊಗಳಿದ್ದು ಸಾಕು. ಇವಾಗ ಬನ್ನಿ, ಆಫೀಸಿಗೆ ಲೇಟ್ ಆಯ್ತು, ಭಾವ ಕಾಯ್ತಿರ್ತಾರೆ. ಇವಾಗ ಆಫೀಸಿಗೆ ಹೋಗಿ ಸಾಯಂಕಾಲ ಬೇಗ ಬನ್ನಿ, ಓಕೆನಾ? ಸರಿ, ಓಕೆ, ಬಾಯ್. ಬಾಯ್ ಬಾಯ್. ಈ ವಯಸ್ಸಲ್ಲಿ ರನ್ನಿಂಗ್ ರೇಸ್ ಮಾಡೋ ಶಿಕ್ಷೆ ಕೊಡ್ತಿಲ್ಲಪ್ಪ ದೇವ್ರೆ. ನನ್ನ ಕೈಯಲ್ಲಿ ಆಗಲ್ಲ ದೇವ್ರೆ. ಇನ್ನೇನಾದ್ರೂ ರೇಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀನು ಪಾದ ಸೇರ್ಕೊಂಡ್ಬಿಡ್ತೀನಿ. ಅಯ್ಯೋ, ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಮಾಡಿದ್ಬಿಟ್ರೆ ಈಗಲೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅವಳನ್ನ ಕರ್ಕೊಂಡೋಗಿ ನನ್ನ ಸಿಸ್ಟರ್ ಮುಂದೆ ಸರೆಂಡರ್ ಮಾಡಿಸ್ಬೇಕು ತಿಳ್ಕೊಂಡಿದ್ದೆ, ಅದ್ರ ತಪ್ಪಿಸ್ಕೊಂಡ್ಬಿಟ್ಲಲ್ಲ. ಆಂಟಿಸಿಪೇಟರಿ ಬೇಲ್ತಾರ ಈ ವಿಷಯನ ಸಿಸ್ಟರ್ಗೆ ಮುಟ್ಟಿಸ್ಬೇಕು. ಇವ್ರು ಫೋನ್ ಮಾಡ್ತೀನಿ. ಈ ಅಣ್ಣ ಯಾಕೋ ನನ್ನನ್ನು ಬಿಡಲ್ಲ. ಅಯ್ಯೋ ದೇವ್ರೆ, ಸಿಚುವೇಶನ್ ಇಷ್ಟು ಟೈಟ್ ಆಗಿದೆ, ಈಗಲೂ ಕಾಲ್ ರಿಸೀವ್ ಮಾಡ್ಕೋತಿರಲ್ಲ ಸಿಸ್ಟರ್. ಇರು. ಹಲೋ ಸಿಸ್ಟರ್. ಏನಣ್ಣ ನೀನು ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಬ್ಯುಸಿ ಆಗಿದ್ದೀನಿ ಅಂತ ತಾನೇ ಅರ್ಥ? ಮತ್ತೆ ಪದೇ ಪದೇ ಯಾಕೆ ಫೋನ್ ಮಾಡ್ತಾ ಇದೆಯಾ? ಅಂಥದ್ದೇನು ಅರ್ಜೆಂಟು? ಹಗಲಲ್ಲೇ ಕನ್ಸು ಬಿತ್ತಾ ಅಥವಾ ನಿನ್ನ ಕಣ್ಣು ಮತ್ತೆ ಅದ್ರಕ್ಕೆ ಶುರುವಾಯ್ತಾ? ನನಗೆ ಗೊತ್ತು, ಇದೇ ಥರ ಏನೋ ಹೇಳಿ ನನಗೆ ಭಯ ಪಡಿಸೋದಕ್ಕೆ ಫೋನ್ ಮಾಡಿರ್ತೀಯ ಅಂತ. ಅದಕ್ಕೆ ನಾನು ಫೋನ್ ತೆಗಿಲಿಲ್ಲ. ಎಲ್ಲಿ ಬಿಡ್ತೀಯ ನೀನು? ಸರಿ ಹೇಳು, ಏನು ವಿಷಯ ಅಂತ. ಸಿಸ್ಟರ್, ನಾನು ಹೇಳಿಲ್ವಾ ನನ್ನ ಎಡಗನ್ನು ಅದ್ರಿದ್ರೆ ಏನೋ ಎಡವಟ್ಟಾಗುತ್ತೆ ಅಂತ? ನಾನೊಂದು ವಿಷಯ ಹೇಳ್ತೀನಿ ಈಗ, ಆಗ ನೀನು ಎಡಗನ್ನು ಬಲಗನ್ನು ಎಲ್ಲ ಒಟ್ಟಿಗೆ ಎದುರುತ್ತೆ ನೋಡು. ಸಿಸ್ಟರ್, ನಾವು ಅವಳನ್ನ ಯಾರ್ಯಾರಿಗೋ ಹೇಳಿ ಎಲ್ಲೆಲ್ಲೋ ಹುಡುಕ್ತಾ ಇದೀವಿ. ಅವಳು ಎಲ್ಲೆಲ್ಲೋ ಇಲ್ಲ, ಇಲ್ಲೇ ನಮ್ಮ ಸುತ್ತಾನೆ ಇದ್ದಾಳೆ. ಯಾರ ಬಗ್ಗೆ ಮಾತಾಡ್ತಾ ಇದೆಯಣ್ಣ? ಸಿಸ್ಟರ್, ಇನ್ಯಾರ ಬಗ್ಗೆ ಸಿಸ್ಟರ್? ನಮ್ಮ ಪಾಲಿನ ದೌರ್ಭಾಗ್ಯ ಭಾಗ್ಯನ ಬಗ್ಗೆ. ಸಿಸ್ಟರ್, ನಾನು ಅವಳನ್ನು ಇವತ್ತು ಕಣ್ಣಾರೆ ನೋಡಿದೆ ಸಿಸ್ಟರ್.
ದೇವರಾಣಿಗೂ ಸುಳ್ಳಲ್ಲ, ನಿಜವಾಗ್ಲೂ ನೋಡಿದೆ ಸಿಸ್ಟರ್. ಏನು ಹೇಳ್ತಾ ಇದೆಯಣ್ಣ? ನೀನು ಅವಳನ್ನ ನೋಡಿದ್ಯಾ? ಎಲ್ಲ ದೂರದಲ್ಲಿ ನೋಡಿದ್ದಲ್ಲ ಸಿಸ್ಟರ್, ಹತ್ತಿರದಿಂದ ಝೂಮ್ ಹಾಕೊಂಡು ಕ್ಲೋಸ್ ಅಪ್ ಅಲ್ಲಿ ನೋಡಿದ್ದೀನಿ. ಅವಳೆ ಹತ್ರ ಪಕ್ಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಸಿಸ್ಟರ್, ಇಲ್ಲೇ ಇದ್ದಾಳೆ ನಮ್ಮ ಹತ್ರದಲ್ಲೇ. ಅವಳನ್ನ ಫಾಲೋ ಮಾಡೋದು ಬಿಟ್ಟು ನನ್ನ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಿಲ್ಲ. ಹೋಗ್ಬೇಕು, ಅವಳನ್ನ ಹುಡುಕು. ಅಣ್ಣ, ಯಾವುದೇ ಕಾರಣಕ್ಕೂ ಅವಳು ಮಿಸ್ ಆಗಬಾರ್ದು. ಅವಳು ಎಲ್ಲೇ ಇದ್ರೂ ಹೇಳ್ಕೊಂಡು ಬಾ. ಅವಳು ನಿನ್ನ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನು ಯಾರ ಕಣ್ಣಿಗೂ ಅವಳು ಕಾಣಿಸ್ಕೋಬಾರ್ದು. ಹಾಗೆ ಮಾಡಬೇಕು. ಸರಿ ಸಿಸ್ಟರ್, ನಾನೊಂದು ಹುಡುಕ್ತೀನಿ, ನಿಂಗೆ ಕ್ಷಣಕ್ಕೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಂದ್ರೆ ಅವಳು ಇಷ್ಟು ದಿನ ನಮ್ಮ ಸುತ್ತಮುತ್ತನೇ ಇದ್ಲ? ಅಣ್ಣ ಏನಾಯ್ತು? ಅಣ್ಣ ಏನಾಯ್ತು ಹೇಳು. ಅವ್ಳು ಸಿಕ್ಕಿದ್ಲ? ಹೇಳಣ್ಣ. ಈಗ ಹೇಳು, ಏನಾಯ್ತು? ಅವಳು ಸಿಕ್ಕಿದ್ಲ? ಇಲ್ಲ ಸಿಸ್ಟರ್, ತಪ್ಪಿಸ್ಕೊಂಡ್ಬಿಟ್ಲು. ತಪ್ಪಿಸ್ಕೊಂಡ್ಲ? ಅಣ್ಣ, ನೀನು ಅವಳನ್ನ ಸರಿಯಾಗಿ ನೋಡಿದ್ಯಾ? ಇಲ್ಲ ಬೇರೆ ಯಾರನ್ನೋ ನೋಡಿ ಅವಳು ಅಂತ ತಪ್ಪು ತಿಳ್ಕೊಂಡ್ಯಾ? ಇಲ್ಲ ಸಿಸ್ಟರ್, ಅವಳೇ. ಬೇಕಾದ್ರೆ ನೀನೇ ನೋಡು, ತಗೋ ನೋಡು. ಈಗೇನು ಹೇಳ್ತೀಯ ಸಿಸ್ಟರ್? ಇದು ಅವಳೇ ತಾನೇ? ಅವಳೇ ಅಣ್ಣ. ಅವಳು ಸರ್ಕಲಲ್ಲಿ ಭಿಕ್ಷೆ ಬಿಡ್ತಿದ್ಲು ಸಿಸ್ಟರ್, ಭಿಕ್ಷೆ. ಗೌತಮ್ ಅವಳಿಗೆ ದುಡ್ಡು ಕೊಟ್ಟ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಗೌತಮ್ ಅವಳನ್ನು ನೋಡ್ಲಿಲ್ಲ ಅಷ್ಟೇ. ನನ್ನ ಕಾರಿಂದ ಇಳಿದು ಅವಳನ್ನು ಹಿಡಿಬೇಕು ಅನ್ನೋಷ್ಟರಲ್ಲಿ ನಮ್ಮ ಕಾರ್ ಮೂವ್ ಆಗ್ಬಿಡ್ತು. ನಾನು ಮುಂದಕ್ಕೆ ಹೋಗಿ ಗೌತಮ್ಗೆ ಸಬು ಹೇಳಿ ಹಿಂದಕ್ಕೆ ಬಂದು ನೋಡ್ತೀನಿ ಸಿಸ್ಟರ್, ಅವಳು ನಾಪತ್ತೆ. ಆಮೇಲೆ ಅಕ್ಕಪಕ್ಕದವ್ರನ್ನ ವಿಚಾರಿಸಿದಾಗ ಯಾವುದೋ ಒಂದು ಹುಡುಗಿ ಬಂದು ಅವಳನ್ನು ಕರ್ಕೊಂಡು ಹೋದ್ಲು ಅಂತ ಗೊತ್ತಾಯ್ತು ಅಷ್ಟೇ. ಹುಡುಗಿನ? ಯಾರಂತೆ ಅವಳು? ಇನ್ಯಾರಾಗಿರ್ತಾರೆ ಸಿಸ್ಟರ್? ಅವಳು ಮಗಳೇ ಆಗಿರ್ತಾಳೆ. ನೋಡ್ದ್ಯಾ ಸಿಸ್ಟರ್? ಈಗಲಾದ್ರೂ ನಿನ್ನ ಅಣ್ಣನ ನಂಬ್ತೀಯ? ನನ್ನ ಎಡಗಣ್ಣ ಆದ್ರಿದ್ ಯಾಕೆ ಅಂತ ಗೊತ್ತಾಯ್ತಾ? ಅಮ್ಮ ಮಗಳು ಇಷ್ಟು ದಿನ ನಮ್ಮ ಸುತ್ತನೆ ಅಂದ್ರೆ ನಮ್ಮ ಸರೌಂಡಿಂಗ್ ಎಲ್ಲ ಇದ್ರು ನಮ್ಮ ಕಣ್ಣಿಗೆ ಬೀಳಲೇ ಇಲ್ವಲ್ಲ ಸಿಸ್ಟರ್. ಗೌತಮ್ ಏನಾದ್ರೂ ಅವಳನ್ನು ನೋಡಿದ್ದಿದ್ರೆ ನಮ್ಮ ಕತೆ ತುಂಬಾ ಕಷ್ಟ ಆಗಿರೋದು ಸಿಸ್ಟರ್. ಸಿಸ್ಟರ್, ಇನ್ನು ನಾವು ಮೈ ಮರೆಯಂಗಿಲ್ಲ. ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಹಾ, ಅದಕ್ಕೇನು ವ್ಯವಸ್ಥೆ ಮಾಡಬೇಕೋ ಮಾಡೋಣ. ಆದರೆ ನನ್ನನ್ನು ಕೊರೀತಾ ಇರೋ ಪ್ರಶ್ನೆ ಏನಂದ್ರೆ, ಅವಳು ರಸ್ತೆಯಲ್ಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ಹೇಗೆ ಬಂದು ಅಂತ ನನಗೂ ಅರ್ಥ ಆಗ್ತಿಲ್ಲ ಸಿಸ್ಟರ್. ಅಲ್ಲ, ಇಲ್ಲಿಂದ ಹೋದವಳು ಅದು ಹೇಗೆ ಇಷ್ಟೊಂದು ಅಬ್ಬೆಪಾರಿ ಆದ್ಲು ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.